ಹಾಯ್, ಸಾರಿ ಲೇಟ್ ಆಗೋಯಿತು. ಯಾವಾಗಲೂ ಲೇಟಾ? ಬಟ್ ನಾನು ನಿನ್ನೆ ಏನೇನೋ ಸಿಲ್ಲಿ ರೀಸನ್ಸ್ ಕೊಡಬೇಡ ಆಯ್ತಾ? ನಾನು ನಿನ್ನೆ ನಿಮ್ಮನೇಲೇ ಇದ್ದೆ. ಯಾವಾಗ ಮನೆಗೆ ಹೋದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಕೊಡ್ ಟೈಟ್ ಆಗಿದ್ರೆ ಅದು ಯಾವಾಗ ಹೊಡ್ತೆ ಅಂತ ಹೆಂಗೆ ಗೊತ್ತಾಗತ್ತೆ? ನನಗೂ ಹೇಳಿಲ್ಲ, ನೀನು ಹಾಗೆ ಓಡೋಗಿದ್ಯಾ. ಸರಿ, ಅದೆಲ್ಲ ಬಿಡು. ಯಾವತ್ತು ಏನೋ ಕೇಳದೆ ಇರೋನು ಏನಿವತ್ತು ಇಷ್ಟು ಬೇಗ ಸಿಗು ಅಂತ ಹೇಳಿದೆ? ಏನೋ ವಿಷಯ ಇದೆ, ಮಾತಾಡಬೇಕು ಅಂದಲ್ಲ, ಏನದು? ಅದು ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇರಲಿ, ಏನಾಯ್ತು ಹೇಳು, ಪರವಾಗಿಲ್ಲ. ಅಲ್ಲ ಕಣೋ, ನಾವು ಸಿಕ್ಕಿಷ್ಟು ವರ್ಷ ಆಯಿತು. ಇಲ್ಲ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿರ್ತೀಯ, ಇಲ್ಲ ಫುಲ್ ಖುಷಿಯಾಗಿ ಮಜಾ ಮಾಡ್ತಿರ್ತೀಯ. ನೀನು ನಾರ್ಮಲ್ ಆಗಿರೋದು ನಾನು ಒಂದಿನೂ ನೋಡೇ ಇಲ್ಲ. ಈಗಲೂ ನೋಡು, ಏನೋ ವಿಯರ್ಡ್ ಆಗಿ ಆಡ್ತಿದ್ಯಾ. ಏನಾಯ್ತು ಹೇಳು. ನಾವು ಜೊತೆ ಇದ್ದು 4 ವರ್ಷ ಆಗಿದೆ. ನಿನ್ನ ಜೊತೆ ಇರೋ ಬಾಂಡ್ ಬೇರೆ ಯಾರ ಜೊತೆನೂ ಇಲ್ಲ. ಇನ್ಫ್ಯಾಕ್ಟ್ ಬೇರೆಯವ್ರ ಜೊತೆ ಆ ಬಾಂಡ್ ಬೆಳೆದೇ ಇಲ್ಲ. ನಾನು ಜರ್ಮನಿಗೆ ಬಂದಿದ್ದು, ಅದರಲ್ಲೂ ಮ್ಯೂನಿಕಿಗೆ ಬಂದಿರೋದು ನಿನಗೋಸ್ಕರನೇ ಅನಿಸ್ತಾ ಇದೆ. ಯುನೋ, ನಾವು ಫಸ್ಟ್ ಮೀಟ್ ಆಗಿರೋದು ಇನ್ನೂ ಫ್ರೆಶ್ ಮೆಮೊರಿ ಇದೆ ನನಗೆ. ಫಸ್ಟ್ ವೀಕ್ ಇನ್ ಮೈ ಡಾಮ್, ಜಸ್ಟ್ 1 ವೀಕ್ ಆಗಿತ್ತು ನಾನು ಬಂದು. ನನಗೆ ನೆನಪಿರೋ ಪ್ರಕಾರ ನಾವು ಮೀಟ್ ಆಗಿದ್ದು ಅಕ್ಟೋಬರ್ ಫೆಸ್ಟಲ್ಲಿ ಅನಿಸುತ್ತೆ. ಆವಾಗಲೇ ಅಲ್ವಾ ನೀನು ತುಂಬ ಜಾಸ್ತಿ ಮಾತಾಡಿಸಿದ್ದು, ನಮ್ಮ ಬಾಂಡಿಂಗ್ ಇಷ್ಟು ಬೆಳೆದಿದ್ದು. ಹೌ ಕ್ಯಾನ್ ಐ ಫರ್ಗೆಟ್ ದೋಸ್ ಮೆಮೊರೀಸ್? ವೆಯ್ಟ್, ಯಾಕೆ ಇವಾಗ ಅದನ್ನೆಲ್ಲ ಮಾತಾಡ್ತಿದ್ಯಾ? ಈಸ್ ಎವ್ರಿಥಿಂಗ್ ಓಕೆ? ನಮ್ಮ ಮನೇಲಿ ನಮ್ಮ ಬಗ್ಗೆ ಗೊತ್ತಾಗೋಗಿದೆ. ವಾಟ್? ಹೌ? ಯಾವಾಗ? ಲಾಸ್ಟ್ ವೀಕ್ ಮಂಡೇ ಬೆಳಗ್ಗೆ ನಮ್ಮ ಮನೆಗೆ ಕಾಲ್ ಮಾಡಿದ್ದೆ, ವಿಡಿಯೋ ಕಾಲ್ ಮಾಡಿದ್ದೆ. ಬೈ ಮಿಸ್ಟೇಕ್ ಆಗಿ ನಿನ್ನನ್ನು ನೋಡಿಬಿಟ್ಟಿದ್ದಾರೆ ಅವರು. ಇವನ್ ಐ ಡೋಂಟ್ ನೋ ಹೌ ಐ ವಾಸ್ ಕೇರ್ಫುಲ್. ಸೀರಿಯಸ್ಲಿ ನನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಇರ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಬೇಡ ಅಂತ. ಈಗ ನೋಡು, ಓ ಶಿಟ್, ಏನು ಮಾಡೋದು ಇವಾಗ? I don't know. I was thinking I need a break. ಏನು ಬ್ರೇಕಾ? ಅಯ್ಯೋ, ಔಟ್ ಆಫ್ ಯೋರ್ ಮೈಂಡ್? No, like I don't know how to explain. ಇದೊಂದೇ ಕಾರಣ ಅಲ್ಲ. Lately I'm not able to concentrate on my work, fitness, anything. ವಾಹ್, ಸೊ ನಿನ್ನ ಇನ್ಸೆಕ್ಯೂರಿಟೀಸ್ನ ನನ್ನ ಮೇಲೆ ಬ್ಲೇಮ್ ಮಾಡ್ತಿದ್ಯಾ? No, seriously, ಆ ಥರ ತಪ್ಪು ತಿಳ್ಕೊಬೇಡ ನನ್ನನ್ನು. Like what I'm trying to explain is that ಅದೇನೋ ಹೇಳ್ತಾರ ಅಲ್ವಾ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಆ ಥರ ಆಗಿದೆ ನನ್ನ ಲೈಫು. ನನ್ನಿಂದ ಬ್ರೇಕ್ ಬೇಕಾ, ಅಥವಾ ನನಗಿಂತ ಬೆಟರ್ ಆಗಿರೋರು ಯಾರಾದರೂ ಸಿಕ್ಕಿದಾರಾ? ಕಮಾನ್, ನನ್ನ ಬಗ್ಗೆ ನಿನಗೆ ಗೊತ್ತು. ನನ್ನ ಫ್ರೆಂಡ್ಸ್ ಎಷ್ಟು ಸತಿ ನನ್ನನ್ನು ಬೇರೆಯವ್ರ ಹತ್ರ ಮೀಟ್ ಮಾಡಿಸಿದ್ದಾರೆ. ಯು ನೋ ಹೌ ಲಾಯಲ್ ಐ ಆಮ್. ಈ ಥರ ಸೈಲೆಂಟ್ ಆಗಿದ್ರೆ ಹೆಂಗೆ? ಏನಾದರೂ ಹೇಳು. ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ವಿ. ಸಮ್ಮರಲ್ಲಿ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಿಂಗೆ ಮಜಾ ಮಾಡಬೇಕು, ಎಲ್ಲನೂ ಒಂದೇ ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟೆ ನೀನು. ಆ ಥರ ಅಂದ್ಕೊಳ್ಬೇಡ. ಇಫ್ ದ ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್, ವಿ ವಿಲ್ ಬಿ ಟುಗೆದರ್. ನನ್ನ ಎಕ್ಸ್ ಕೂಡ ಇದೇ ಹೇಳಿದ್ದ. ಈಗ ನೋಡು, ಮದುವೆ ಆಗಿ ಆರಾಮಾಗಿ ಅವ್ರ ಹೆಂಡತಿ ಜೊತೆ ಇದ್ದಾನೆ. ಬಹುಶಃ ನಂಗೆ ಒಂದೊಂದ್ಸಲಿ ಅನಿಸುತ್ತೆ, ಇಲ್ಲೇ ಯಾರನ್ನಾದ್ರೂ ಜರ್ಮನ್ಸ್ನ ಡೇಟ್ ಮಾಡಬೇಕಿತ್ತು ಅಂತ. ನಾನು ಹಾಕೋ ಎಫರ್ಟ್ಸಿಗೆ ಸ್ವಲ್ಪನಾದರೂ ರೆಸ್ಪೆಕ್ಟ್ ಕೊಡ್ತಿದ್ರು. ನಿನ್ನಷ್ಟು ಸೆಲ್ಫಿಶ್ ಆಗ್ತಿರ್ಲಿಲ್ಲ. ಬಟ್ ನನ್ನ ಲೈಫ್, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಸೆಲ್ಫಿಶ್ ಆಗಿರಲೇಬೇಕಲ್ವಾ? ದಟ್ಸ್ ಹೌ ದ ಲೈಫ್ ಇಸ್. ಯು ಆರ್ ರೈಟ್. ಐ ಡೋಂಟ್ ನೋ, ನಂಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯು ಹ್ಯಾವ್ ಮೇಡ್ ಅಪ್ ಯುವರ್ ಡಿಸಿಷನ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ಆಲ್ವೇಸ್ ಹಿಯರ್ ಇಫ್ ಯು ನೀಡ್ ಮೀ. Before we go, can I just get a hug and a kiss?